ಕಳೆದ ಒಂದು 2-3 ದಿನದಲ್ಲಿ ಭಾಳ ಮಾಧ್ಯಮದಲ್ಲೂ ಕೂಡ ಭಾಳಷ್ಟು ಒಂದು ಅಂದರೆ ಈ ಮರ ಸಹಜವಾಗಿ ಜನರಲ್ಲಿ ಸಾರ್ವಜನಿಕರಲ್ಲಿ ಭಾಳ ಒಂದು ಆತಂಕ ಸೃಷ್ಟಿಯಾಗಿತ್ತು. ಆದರೆ ಆ ಆತಂಕಕ್ಕೆ ಜಾಸ್ತಿ ಏನು ಕಾರಣ ಇಲ್ಲ. ಯಾಕಂದರೆ ನಾವು ಹೇಳಿದ್ದೀವಿ ಮೊದಲ ಬಾರಿಗೆ ಇಲ್ಲಿ ಪರಿಶೀಲನೆ ಮಾಡುವಾಗಲೇ ಮರಗಳು ಏನು ಕಡಿಬೇಕಾಗುತ್ತೆ ಅಂತ ಏನು ಅವರು ತೀರ್ಮಾನಕ್ಕೆ ತಂದಿದ್ರು. ಆಗಲೇ ಹೇಳಿದ್ವಿ ಆದಷ್ಟು ಮರಗಳು ಇಲ್ಲಿ 30 ಸೆಂಟಿಮೀಟರು ಆ ಒಂದು ರೂಪದಲ್ಲಿರುವಂಥ ಮರಗಳೆಲ್ಲನೂ ಸ್ಥಳಾಂತರ ಮಾಡ್ಬೋದು. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡ್ಬೋದು. ಸೊ ಅದಕ್ಕಾಗಿ ನೀವು ಮಾಡಿ ದೊಡ್ಡ ಮರನೂ ಕೂಡ ಇವತ್ತು ಕೆಲವು ಒಳ್ಳೆಯ ಏಜೆನ್ಸಿಗಳಿದ್ದಾವೆ, NGOಗಳಿದ್ದಾವೆ. ಅವರು ಈ ಮರ ಇದು ಸ್ಥಳಾಂತರ ಮಾಡೋದಕ್ಕೆ ಅವರ ಸಜ್ಜತೆ ಇದೆ. ಅದಕ್ಕಾಗಿ ಅವರ ಒಂದು ಏನು ಸಲಹೆ ಇತ್ತು ಅದನ್ನು ತಗೊಂಡು ಮಾಡೋಣ ಅಂತ ನಾವು ಕೂಡ ಸೂಚನೆ ಕೊಟ್ಟಿದ್ವಿ. ಆದರೆ ಇನ್ನೂ ಆ ಕೆಲಸ ಶುರುವಾಗಿಲ್ಲ, ಏನೂ ಅಧಿಕೃತ ಆಗಿಲ್ಲ. ಬಟ್ ಒಂದು ಸ್ವಲ್ಪ ಆತಂಕ ಜಾಸ್ತಿ ಆಗುತ್ತೆ. ಕೂಡಲೇ ನಾವು ಅದನ್ನು ಪರಿಶೀಲನೆ ಮಾಡಿ ಹೇಳಿದ 155 ಮರ ಒಂದು ಕಡೆ, ಇನ್ನೊಂದು ಕಡೆ 108 ಮರ ಇತ್ತು. ಸಣ್ಣ ಸಣ್ಣ ಗಿಡನೂ ಕೂಡ ಸೇರಿಸಿದ್ರು. ಅದರಲ್ಲಿ ಆದಷ್ಟು ಅಂದರೆ 90-95% ಅಷ್ಟು ಉಳಿಸುವಂಥ ಕೆಲಸ ಆಗುತ್ತೆ. ಮತ್ತು ಇನ್ನೂ ಗಿಡ ನೆಟ್ಟುವಂಥ ಕಾರ್ಯಕ್ರಮ ಆಗುತ್ತೆ. ಪ್ರತಿ ಮರಕ್ಕೆ ಕಡಿದ್ರು ಸಹ ಅದನ್ನ 2-3 ಗಿಡ ನೆಟ್ಟಬೇಕು. ಅದು ನೀತಿನೇ. ಎಲ್ಲನೂ ಕೂಡ ಮಾಡಿಸ್ತೀವಿ. ಯಾವುದೇ ರೀತಿ ನಮ್ಮ ಹಸಿರು ಅದಕ್ಕೂ ಕಮ್ಮಿ ಆಗೋದ್ರಲ್ಲಿ ನಾವು ಯಾವುದೇ ರೀತಿ ಟೈಮ್ ಕೊಡಿಸೋದಿಲ್ಲ. ಹಸಿರು ಅದಕ್ಕೂ ಮುಗಿಸೋದ್ರಲ್ಲೇ ನಾವು ಏನಿಲ್ಲ ನಾವು ನೋಡಿ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಎಷ್ಟೋ ಪ್ರಕರಣಗಳಿದ್ದಾವೆ. ದೊಡ್ಡ ಮರನೇ ಉಳಿಸೋವಂಥ ಪ್ರಕರಣಗಳಿದ್ದಾವೆ. ಸೂರತ್ತು ಪೂರ್ತಿ ಹೈವೇ ಮಾಡುವಾಗ ಇಡೀ ಹೈವೇಲಿರೋ ಮರಗಳು ಆ ಒಂದು 2-3 ಮೀಟರ್ಗಳು ಏನು ಸ್ಥಳಾಂತರ ಮಾಡಬೇಕಾದ್ರೆ ಭಾಳ ಯಶಸ್ವಿಯಾಗಿದೆ. ಇಲ್ಲೂ ಕೂಡ ನಾವೇನು ಮರ ಎಲ್ಲೋ ಕಡೆ ಸ್ಥಳಾಂತರ ಮಾಡ್ತಾರೆ. ಇಲ್ಲೇ ಪಕ್ಕದಲ್ಲೇ ಜಾಗ ಕೇಳಿದ್ವಿ. ಪಾರ್ಕಲ್ಲೇ ಈ ಹತ್ರ ಏನು ಬಲಭಾಗದಿಂದ ಈ ಕಡೆ, ಆ ಭಾಗ ಎಡಭಾಗದಿಂದ ಬಲಭಾಗಕ್ಕೆ ಹಾಕುವಂಥದ್ದು ಕೆಲಸ ಇದೆ. ಅಂದರೆ ಬರೀ ಒಂದು 3 ಮೀಟರು 4 ಮೀಟರು 5 ಮೀಟರಷ್ಟು ಸ್ಥಳಾಂತರ ಮಾಡಬೇಕಾಗುತ್ತೆ. ಇದು ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗೋಲ್ಲ. ಯಾಕಂದರೆ ಇಲ್ಲಿ ತೆಗೆದು ಕ್ರೇನ್ ಅಲ್ಲಿಗೆ ಹಾಕ್ಬಿಟ್ಟು ತಕ್ಷಣವೇ ಮುಗಿಸ್ತಾರೆ ಮಣ್ಣೆಲ್ಲ ಹಾಕಿ. ಸೊ ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನಾವು ಕೂಡ ಓದ್ತೀವಿ. ಇನ್ನಷ್ಟು ನಾವು ಅಂದರೆ ಯಾವುದೇ ಒಂದು ಕ್ರಮ ತಗೊಳ್ಳೋಕ್ಕೆ ಮುಂಚೆ ನಾವು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿ ನಾವು ಅದಕ್ಕೆ ಆದಷ್ಟು ನಮ್ಮ ಮರ ಉಳಿಸೋದ್ರಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ಯಾವುದೇ ಎಲ್ಲ ಮರಗಳನ್ನು ಸ್ಥಳಾಂತರ ಮಾಡ್ತಾರೆ. ಆಯ್ದ ಮರಗಳನ್ನು ಅದನ್ನು ನಾನು ಸೂಚನೆ ಕೊಟ್ಟಿರೋದು 100ಕ್ಕೆ 100 ನೀವು ಮಾಡಬೇಕು ಅಂತ. ಇವತ್ತು ಅಧಿಕಾರಿಗಳು ಕೊಡಲಿ ಪ್ರತಿಕ್ರಿಯೆ. ನಾವು ಇನ್ನೇ ಫಾರೆಸ್ಟ್ ಮಿನಿಸ್ಟ್ರು ಕೂಡ ಅದೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ನಾವು ಸ್ವಾಗತ ಮಾಡ್ತೀವಿ. ಅದು ಅವರು ಫಸ್ಟ್ ವರದಿ ಕೊಟ್ಟು ಏನಾಗುತ್ತೆ ಅಂತ. ಸಣ್ಣ ಮರಗಳು ಮಾಡ್ತಾರೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ದೊಡ್ಡ ಮರನೂ ಕೂಡ ಮಾಡೋದಕ್ಕೆ ಕೆಲವು ಏಜೆನ್ಸಿಗಳು, ಕೆಲವು NGOಗಳು ಇದ್ರ ಜೊತೆ ಕೈ ಜೋಡಿಸೋಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ. ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಹೇಳಿದ್ರು? ಅವ್ರ ಪ್ರಕ್ರಿಯೆ ಮಾಡಿರೋದು ಅಷ್ಟೇ ನೋಡಿ. ಇದು ಒಂದು ಅಭಿವೃದ್ಧಿ ಕೆಲಸ ಆಗುವಾಗ ಅವ್ರ ಪ್ರಕ್ರಿಯೆ ಪ್ರಕಾರ ಎಲ್ಲ ಮರಗಳು ಗುರುತಿಸಿ ಆ ಪಟ್ಟಿ ಸಾರ್ವಜನಿಕರಿಗೆ ಲಭ್ಯ ಮಾಡಿಕೊಡ್ಬೇಕು. ಆ ಸಮಯದಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಆ ಪ್ರಕ್ರಿಯೆ ಪ್ರಕಾರ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಒಂದು ತಕರಾರಿಲ್ಲ. ಆದರೆ ಸ್ವಲ್ಪ ಕ್ರಿಯೇಟಿವಿಟಿ ಯೂಸ್ ಮಾಡಬೇಕು. ಯಾಕಂದರೆ ಸಾಮಾನ್ಯವಾಗಿ ಸಹಜವಾಗಿ ಈ ಒಂದು ಆತಂಕ ಸ್ಥಿತಿ ಆಗೇ ಆಗುತ್ತೆ. ಮರಗಳು ಕೆಟ್ಟಿದ್ರೆ ನಮಗೂ ಕೂಡ ಒಂದು ರೀತಿ ಅನುಮಾನ ಆಗುತ್ತೆ. ಸೊ ಅದಕ್ಕಾಗಿ ನಾವು ಹೇಳಿದ್ದೀವಿ ಅವ್ರಿಗೂ ಕೂಡ ಒಂದು ಪ್ರಕ್ರಿಯೆ ಮಾಡುವಾಗ ನಮಗೂ ಕೂಡ ಕನ್ಸಲ್ಟ್ ಮಾಡಿಬಿಟ್ಟು ಹೇಳಿ ನಾವು ಮುಂಚೆನೇ ಇದನ್ನ ಸ್ಥಳಾಂತರ ಮಾಡೋಕ್ಕೆ ಹೇಳಿರುವಾಗ ಇದು ಸುಮ್ಮನೆ ಪ್ರಕ್ರಿಯೆಗೋಸ್ಕರ ಭಾವಿಸೋದು ಅದು ಸುಮ್ಮನೆ ಆತಂಕಕ್ಕೆ ಕಾರಣ ಆಗುತ್ತೆ. ಸರ್ ಎಷ್ಟು ಕೋಟಿ ಪ್ರಾಜೆಕ್ಟ್ ಸರ್ ಇದು? ಫ್ಲೈಓವರು ಇಡೀ ಪ್ರಾಜೆಕ್ಟು 712 ಕೋಟಿ. ಫ್ಲೈಓವರ್ ಒಂದೇ 120 ಕೋಟಿ ಪ್ರಾಜೆಕ್ಟ್. ಆಗಲೇ ಹೇಳಿ ಫ್ಲೈಓವರ್ 27 ಮುಗಿಯೋದು.